ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ನನ್ನ ಚಾನಲ್ಗೆ. ಸೊ ಹೇಗಿದ್ದೀರಾ ಎಲ್ಲರೂ? ಇವತ್ತು ಪ್ರೆಗ್ನೆನ್ಸಿ ಥರ್ಡ್ ಟ್ರೈಮಿಸ್ಟರ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಸುಮಾರು ಜನ ಪ್ರೆಗ್ನೆಂಟ್ ಲೇಡೀಸ್ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಆ್ಯಂಡ್ ಸುಮಾರು ಡೌಟ್ಸ್ ಕೇಳ್ತಿದ್ದೀರಾ. ಹಾಗಾಗಿ ಸ್ವಲ್ಪ ಥರ್ಡ್ ಟ್ರೈಮಿಸ್ಟರ್ ಸ್ವಲ್ಪ ಇಂಪಾರ್ಟೆಂಟ್ ಟ್ರೈಮಿಸ್ಟರು, ಹಾಗಾಗಿ ಬೆಳಕು ಚೆಲ್ಲೋಣ ಅಂತ ಹೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಅದು ಇದು ಮಾತಾಡದೆ ಸ್ಟ್ರೈಟ್ ಆಗಿ ಟಾಪಿಕ್ ಬರ್ತೀನಿ ನಾನು. ಆಕ್ಚುಲಿ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ತುಂಬಾನೇ ಚೇಂಜಸ್ ಇರುತ್ತೆ ಬಾಡಿನಲ್ಲಿ. ಸೊ ಮದರ್ಸ್ಗೆ ತುಂಬಾನೇ ಕಷ್ಟ ಆಗಿರುತ್ತೆ, ಮಾರ್ನಿಂಗ್ ಸಿಕ್ನೆಸ್ ಇರುತ್ತೆ, ನಾಸಿಯಾ, ವಾಮಿಟಿಂಗ್ಸ್ ತುಂಬಾನೇ ಬಾಡಿನಲ್ಲಿ ತುಂಬಾ ಚೇಂಜಸ್ ಆಗ್ತಿರುತ್ತೆ. ಫಸ್ಟ್ 3 ಮಂತ್ಸ್ ತುಂಬಾ ಕ್ರೂಷಿಯಲ್ ಮಂತ್ಸ್, ತುಂಬಾ ಹುಷಾರಾಗಿರ್ಬೇಕು ಅಂತ ಹೇಳ್ತಾರೆ. ಮತ್ತೆ ಅದಾದ್ಮೇಲೆ ಸೆಕೆಂಡ್ ಟ್ರೈಮಿಸ್ಟರ್ ಅಲ್ಲಿ 4th ಮಂತ್ ವರ್ಗು ಆಲ್ಮೋಸ್ಟ್ ಕೆಲವರಿಗೆ ವಾಮಿಟಿಂಗ್ಸ್ ಎಲ್ಲ ಇರುತ್ತೆ. ಅದಾದ್ಮೇಲೆ ನಾರ್ಮಲೈಸ್ ಆಗ್ತಾ ಹೋಗುತ್ತೆ, ಚೆನ್ನಾಗಿರುತ್ತೆ. ಆ ಪ್ರೆಗ್ನೆನ್ಸಿ ಎಂಜಾಯ್ ಮಾಡೋ ಟೈಮ್ ಅಂತಂದ್ರೆ ಪ್ರಾಪರ್ ಆಗಿ ಸೆಕೆಂಡ್ ಟ್ರೈಮಿಸ್ಟರ್, ಆರಾಮಾಗಿ ಎಲ್ಲ ಕೆಲಸಗಳನ್ನ ಮಾಡಿಕೊಂಡು ಆರಾಮಾಗಿರೋ ಅಂತ ಒಂದು ಟೈಮ್ ಅದು. ಅದಾದ್ಮೇಲೆ ಥರ್ಡ್ ಟ್ರೈಮಿಸ್ಟರ್ ಎಂಟರ್ ಆಗ್ತೀವಿ ನೋಡಿ, ಅಂದ್ರೆ 7ನೇ ತಿಂಗಳಿಂದ ಯಾವಾಗ ಥರ್ಡ್ ಟ್ರೈಮಿಸ್ಟರ್ ಸ್ಟಾರ್ಟ್ ಆಗುತ್ತೆ ಆಗಿಂದ ನಮಗೆ ಆಗೋ ಕಾಂಪ್ಲಿಕೇಶನ್ಸ್ ಕಮ್ಮಿ ಆಗುತ್ತೆ. ಮಗು ಇಂಟರ್ನಲಿ ಸ್ವಲ್ಪ ಚೆನ್ನಾಗಿ ಡೆವಲಪ್ ಆಗಿರುತ್ತೆ. ಆದ್ರೆ ವೆಯ್ಟ್ ಗೇನ್ ಆಗೋ ಪ್ರಾಸೆಸ್ ಏನಿದೆ ಅದೀಗ 7ನೇ ತಿಂಗಳಿಂದ ಶುರುವಾಗುತ್ತೆ. 6ನೇ ತಿಂಗಳವರೆಗೂ ಮಗು ಎಲ್ಲ ಬಾಡಿ ಪಾರ್ಟ್ಸ್ ಅದು ಇದು ಎಲ್ಲ ಡೆವಲಪ್ ಆಗಿರುತ್ತೆ. ಎಂಡ್ ಆಫ್ 6th ಮಂತ್ ಅಲ್ಲಿ ಅರೌಂಡ್ 800 1 kg ವರೆಗೂ ಮಗುದು ವೆಯ್ಟ್ ಆಗಿರಬಹುದು. ಸೊ 7ನೇ ತಿಂಗಳಿಂದ ಮಗು ವೆಯ್ಟ್ ಗೇನ್ ಆಗಕ್ಕೆ ಶುರುವಾಗುತ್ತೆ. ಸೊ ಮೇಜರ್ ಚೇಂಜಸ್ ಆಗುತ್ತೆ ಈ 7, 8, 9ನೇ ತಿಂಗಳಲ್ಲಿ. ಸಾಕಷ್ಟು ಹುಷಾರಾಗಿರೋ ಅಂತ ಟೈಮ್ ಇದು. ಅಂಡ್ ಮಗುವಿನಲ್ಲಿ ಮತ್ತೆ ತಾಯಿಯಲ್ಲಿ ಕೂಡ ಸುಮಾರಷ್ಟು ಬದಲಾವಣೆಗಳಾಗತ್ತೆ ಈ ಸಮಯದಲ್ಲಿ. ಮೊದಲನೇದಾಗಿ ಮಗುವಲ್ಲಿ ಏನೇನು ಚೇಂಜಸ್ ಆಗತ್ತೆ ಅಂತ ನೋಡೋಣ. ಅಂದ್ರೆ ಮಗುವುದು ಬೆಳವಣಿಗೆ ಆಗತ್ತೆ ಅಂತ ನಾ ಹೇಳಿದೆ ಅಲ್ವಾ. ಸೊ ಅಪ್ರಾಕ್ಸಿಮೇಟ್ಲಿ ಒಂದು ದಿನಕ್ಕೆ 30 ಗ್ರಾಮ್ ಅಷ್ಟು ತೂಕ ಮಗು ಹೆಚ್ಚಿಗೆ ಆಗ್ತಾ ಇರತ್ತಂತೆ. ಸೊ ಹಾಗಾಗಿ ಪ್ರತಿದಿನ ನಾವು ಊಟ ಮಾಡ್ತೀವಲ್ಲ, ಏನು ಆಹಾರ ತಗೊಳ್ತೀವಿ ಅದ್ರ ಮೇಲೆ ಜಾಸ್ತಿ ಗಮನ ಹರಿಸ್ಬೇಕಾಗತ್ತೆ. ಒಳ್ಳೆ ಊಟ ಮಾಡ್ಬೇಕಾಗತ್ತೆ, ಆದಷ್ಟು ಜಂಕ್ ಫುಡ್ಸ್ ಅವಾಯ್ಡ್ ಮಾಡ್ಬೇಕಾಗತ್ತೆ. ಹೊರಗಡೆ ತಿನ್ನೋದನ್ನೇ ಕಂಪ್ಲೀಟ್ ಆಗಿ ನಿಲ್ಸ್ಬಿಟ್ರು ತುಂಬಾ ಒಳ್ಳೇದು. ಹಣ್ಣುಗಳು, ತರಕಾರಿಗಳು ಮತ್ತೆ ಪ್ರೋಟೀನ್ ಇರುವಂತ ಅಂಶಗಳು, ಊಟಗಳು ಏನೇನಿದೆ ಅದೆಲ್ಲ ಸ್ವಲ್ಪ ಜಾಸ್ತಿ ತಗೊಳ್ಬೇಕಾಗತ್ತೆ. ಯಾಕಂದ್ರೆ ಮಗು ಇನ್ಮೇಲೆ ಬೆಳೆಯಕ್ ಶುರುವಾಗತ್ತೆ. ಗುಂಡಿಗೆ ಮುದ್ದಾಗಿ ಇರೋ ಮಗು ಯಾರಿಗೆ ತಾನೇ ಇಷ್ಟ ಆಗಲ್ಲ ಅಲ್ವಾ. ಹಾಗಾಗಿ ಅದನ್ನ ಬೆಳೆಸೋ ಜವಾಬ್ದಾರಿ ನಾವು ಇವಾಗ್ಲಿಂದಾನೇ ತಗೊಳ್ಬೇಕು. ಸ್ವಲ್ಪ ಕಾಶಿಯಸ್ ಆಗಿ ಇರ್ಬೇಕಾಗತ್ತೆ. ಸೊ ಆದಷ್ಟು ಪ್ರೋಟೀನ್ ರಿಚ್ ಇರೋ ಫುಡ್ಸು, ಹಣ್ಣುಗಳು ಚೆನ್ನಾಗಿ ತಿನ್ಬೇಕು. ಹಣ್ಣು ತರಕಾರಿಗಳನ್ನೆಲ್ಲ ಚೆನ್ನಾಗಿ ತಗೊಂಡು, ತರಕಾರಿ ಪಲ್ಯಗಳ ರೂಪದಲ್ಲಿ ಆಗಿರಬಹುದು, ಇಲ್ಲ ಅಂತಂದ್ರೆ ಸ್ಯಾಲೆಡ್ ಮಾಡ್ಕೊಂಡು ತಿನ್ನೋದಕ್ಕಿಂತ ಬೇಯಿಸಿ ಪಲ್ಯ ಮಾಡ್ಕೊಂಡು ತಿನ್ನೋದೇ ಒಳ್ಳೇದು. ಅಂಡ್ ಪ್ರೋಟೀನ್ಗೆ ಅಂತ ಹೇಳಿ ಕಾಳುಗಳು, ಬೇಳೆಗಳು ಇದೇ ಇರುತ್ತೆ. ಅದಲ್ಲದೆ ಮೊಟ್ಟೆ, ನಾನ್ ವೆಜ್ ತಿನ್ನೋರು ಅದನ್ನ ತಗೊಳ್ಬಹುದು. ಸೊ ಅದರಿಂದ ಮಗುವಿನ ಡೆವಲಪ್ಮೆಂಟ್ ಕೂಡ ತುಂಬಾನೇ ಚೆನ್ನಾಗಾಗತ್ತೆ. ಅಂಡ್ ಫ್ಯಾಟ್ ಸ್ಟೋರೇಜ್ ಏನಿದೆ ಅದು ಕೂಡ ಮಗುವಿನಲ್ಲಿ ಸ್ಟಾರ್ಟ್ ಆಗುತ್ತೆ. ಮತ್ತೊಂದು ಏನು ಬ್ಯೂಟಿಫುಲ್ ಡೆವಲಪ್ಮೆಂಟ್ ಅಂತಂದ್ರೆ ಈ 7ನೇ ತಿಂಗಳಿಂದ ತುಂಬಾ ಚೆನ್ನಾಗಿ ಬೇಬಿ ಕಿಕ್ಸ್ ಗೊತ್ತಾಗತ್ತೆ. ಸೊ ಜೋರಾಗಿ ಒದಿಯೋದು, ಆಚೆನೆ ಹೊಟ್ಟೆ ಮೇಲೆ ನೀವು ಕೈ ಇಟ್ಕೊಂಡ್ರೆ ನಿಮ್ಗೆ ಫೀಲ್ ಆಗುತ್ತೆ. ಇಲ್ಲ ಮನೆಯವರು ಫೀಲ್ ಮಾಡಬೇಕು ಅಂತಂದ್ರೆ ಜಸ್ಟ್ ಕೈ ಇಟ್ರೆ ಸಾಕು, ಕಿಕ್ಸ್ ಈಸಿಯಾಗಿ ಗೊತ್ತಾಗುತ್ತೆ. ಕೆಲವು ಸಲ ತುಂಬಾ ಜೋರಾಗಿರುತ್ತೆ ಕಿಕ್ಸ್, ನೋವು ಬರೋ ತರನೂ ಆಗುತ್ತೆ. ಅಷ್ಟು ರ್ಯಾಪಿಡ್ ಆಗಿ ಕೂಡ ಕಿಕ್ಗಳಿರುತ್ತೆ ಬೇಬಿ ಕಿಕ್ಸ್. ಬಟ್ ತುಂಬಾನೇ ಬ್ಯೂಟಿಫುಲ್ ಮೂಮೆಂಟ್ಸ್ ಅದು. ಈ 3 ಮಂತ್ಸ್ ಅಲ್ಲಿ ಎಸ್ಪೆಷಲಿ ಅದನ್ನ ತುಂಬಾನೇ ಚೆನ್ನಾಗಿ ಅನುಭವಿಸಕ್ಕೆ ಸಿಗುತ್ತೆ. ಮತ್ತೊಂದೇನಂದ್ರೆ ಕಿಕ್ಗಳು, ಬೇಬಿ ಕಿಕ್ಸ್ ಏನಿರುತ್ತೆ ಒಂದ್ಸಲಿ ಇಲ್ಲಿ ಮೇಲಿರುತ್ತೆ, ಒಂದ್ಸಲಿ ಕೆಳಗಿರುತ್ತೆ. ದಟ್ ಇಸ್ ಬಿಕಾಸ್ ಮಗು ಪೊಸಿಷನ್ ಚೇಂಜ್ ಆಗ್ತಾನೆ ಇರುತ್ತೆ. ಇಂಥ ಪೊಸಿಷನ್ ಅಲ್ಲೇ ಇರುತ್ತೆ ಮಗು ಅಂತ ಹೇಳಕ್ಕಾಗಲ್ಲ. ಒಂದೊಂದ್ಸಲಿ ಕಾಲ್ ಮೇಲಿರುತ್ತೆ, ತಲೆ ಕೆಳಗೆ ಹೋಗಿರುತ್ತೆ, ಮತ್ತೆ ತಲೆ ಮೇಲ್ ಬರುತ್ತೆ. ಸೊ ಮೂವ್ ಆಗ್ತಾನೆ ಇರುತ್ತೆ ಬೇಬಿ. ಸೊ ಮೂವ್ಮೆಂಟ್ಸ್ ಯಾವ ಕಡೆ ಆಗ್ತಿರುತ್ತೆ ಆ ಮೂವ್ಮೆಂಟ್ಸ್ ಎಲ್ಲ ನಮಗೆ ಗೊತ್ತಾಗುತ್ತೆ. ಅಂಡ್ ಈಗ ನಾನು ಓದಿರೋ ಪ್ರಕಾರ, ನಾನು ಕೇಳಿರೋ ಪ್ರಕಾರ ಅಂಡ್ ನನ್ನ ಬೇಬಿ ಮೂವ್ಮೆಂಟ್ಸ್ ಅಬ್ಸರ್ವ್ ಮಾಡಿರೋ ಪ್ರಕಾರ ಆಲ್ಮೋಸ್ಟ್ ಮಗು 1-1.5 ಗಂಟೆ ಮಾತ್ರ ಮಲ್ಕೊಂಡಿರುತ್ತೆ, ಮತ್ತೆ ಮಿಕ್ಕಿದ ಟೈಮಲ್ಲೆಲ್ಲ ಆಕ್ಟಿವ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ಟೈಮಲ್ಲಿ ಕಿಕ್ಸ್ ತುಂಬಾ ಜಾಸ್ತಿನೇ ಇರುತ್ತೆ. ಸೊ ನೀವು ಆ ಪ್ಯಾಟರ್ನ್ ಇಟ್ಕೊಳ್ಳಿ. ಮಗು ಕಿಕ್ ಟೈಮಿಂಗ್ಸು ಮತ್ತೆ ಜಾಸ್ತಿ ಕಿಕ್ಸ್ ಯಾವಾಗ ಆಗುತ್ತೆ ಅದೆಲ್ಲ ತಿಳ್ಕೊಂಡಿದ್ರೆ ಒಳ್ಳೇದು. ಬಿಕಾಸ್ ಬೇಬಿ ಕಿಕ್ ಮೂಮೆಂಟ್ಸ್ ಮೇಲೆ ಸ್ವಲ್ಪ ಜಾಸ್ತಿ ಗಮನ ಹರಿಸ್ಬೇಕು. ಮೂಮೆಂಟ್ಸ್ ಕಮ್ಮಿ ಇದೆ ಅಥವಾ ಮೂಮೆಂಟ್ಸೇ ಗೊತ್ತಾಗ್ತಿಲ್ಲ ಅಂತಂದ್ರೆ ಇಮಿಡಿಯೇಟ್ ಆಗಿ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಮತ್ತೊಂದು ಮುಖ್ಯವಾದ ವಿಚಾರ ಏನಂತಂದ್ರೆ ಈ ಸಮಯದಲ್ಲಿ ಮಗುವಿನ ಸ್ಕಿನ್ ಆಗಿರ್ಬೋದು ಮತ್ತೆ ಹೇರ್ ಅದೆಲ್ಲ ಈ ಟ್ರೈಮಿಸ್ಟರ್ ಇಂದ ಬೆಳವಣಿಗೆ ಸ್ಟಾರ್ಟ್ ಆಗುತ್ತೆ. ಸೊ ಆದಷ್ಟು ನಾವು
ನೀರು ಜಾಸ್ತಿ ಕುಡಿಬೇಕಾಗತ್ತೆ ಆಯ್ತಾ. ನೀರು ಕುಡಿಯೋದ್ರಿಂದ ನಮಗೂ ಒಳ್ಳೇದು, ಹೈಡ್ರೇಟೆಡ್ ಆಗಿರ್ತೀವಿ, ಮಗುವಿನ ಸ್ಕಿನ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಸೊ ಹಾಗಾಗಿ ನಾವು ಊಟ ಏನು ಮಾಡ್ತೀವಿ, ಹಣ್ಣುಗಳು ತರಕಾರಿಗಳು ಏನು ಅವಾಗಲೇ ಹೇಳಿದೆ ಅದು ಚೆನ್ನಾಗಿ ತಗೊಳ್ಳೋದ್ರಿಂದ ಸ್ಕಿನ್ನು ಕೂದಲು ಕೂಡ ತುಂಬಾನೇ ಚೆನ್ನಾಗಿ ಬರುತ್ತೆ. ಅದು ಅಲ್ಲದೆ ಡಾಕ್ಟ್ರು ಸಪ್ಲಿಮೆಂಟ್ಸ್ ಕೊಟ್ಟಿರ್ತಾರೆ ನೋಡಿ, ಕ್ಯಾಲ್ಸಿಯಂಗೆ, ಐರನ್ಗೆ, ಫೋಲೆಟ್ಗೆ ಅಂತೆಲ್ಲ ಹೇಳಿ, ಅದು ಯಾವುದನ್ನು ಮಿಸ್ ಮಾಡಬೇಡಿ. ಖಂಡಿತವಾಗ್ಲೂ ಎಲ್ಲ ತಗೊಳ್ಳಿ. ಬಿಕಾಸ್ ಈಗಿನ ಆಹಾರ ಮುಂಚೆ ಹೇಗಿರ್ತಿತ್ತೋ ಆ ಥರ ಇಲ್ಲ. ಹಾಗಾಗಿ ಸಪ್ಲಿಮೆಂಟ್ಸ್ ಏನು ಕೊಟ್ಟಿರ್ತಾರೆ ಅದನ್ನ ತಗೊಳ್ಳೋದ್ರಿಂದ ತುಂಬಾ ಒಳ್ಳೇದು. ದಯವಿಟ್ಟು ಅದು ಯಾವುದನ್ನು ಸ್ಕಿಪ್ ಮಾಡಬೇಡಿ. ನಿಮ್ಮ ಡಾಕ್ಟರ್ಸ್ ಏನು ಕೊಟ್ಟಿರ್ತಾರೆ ಅವ್ರನ್ನ ನಂಬಿ ಸಪ್ಲಿಮೆಂಟ್ಸ್ ತಗೊಳ್ಳಿ, ಅದನ್ನ ಮಾತ್ರ ಮರಿಬೇಡಿ. ಮತ್ತೊಂದು ಬೇಬಿಯಲ್ಲಿ ಆಗುವಂತ ಮೇಜರ್ ಬದಲಾವಣೆ ಏನು ಅಂತಂದ್ರೆ, ಅದು ಎಸ್ಪೆಷಲಿ 7ನೇ ತಿಂಗಳಿಂದ ಅಂತಂದ್ರೆ ಅದು ರೆಸ್ಪಾಂಡ್ ಮಾಡುತ್ತೆ ಲೈಟ್ಗೆ, ಸೌಂಡ್ಗೆ. ಇದು ನಾವು ಮಾತಾಡ್ತೀವಲ್ಲ ಅದಕ್ಕೆಲ್ಲ ಮಗು ರೆಸ್ಪಾಂಡ್ ಮಾಡುತ್ತೆ. ಅದಕ್ಕೆ ಗೊತ್ತಾಗುತ್ತೆ. ತುಂಬಾ ಹಾರ್ಶ್ ಲೈಟ್ ಅಥವಾ ಜೋರ್ ಲೈಟ್ ಇದ್ರೆ ಮಗು ಗೊತ್ತಾಗುತ್ತೆ, ಬೆಳಕು ಅದೆಲ್ಲ ಗೊತ್ತಾಗುತ್ತೆ. ಮತ್ತೆ ತುಂಬಾ ಹಾರ್ಶ್ ಸೌಂಡ್ಸ್ ಏನಾದರೂ ಇದ್ರೇನು ಮಗುಗೆ ಅದು ಗೊತ್ತಾಗುತ್ತೆ. ಸೊ ಆದಷ್ಟು ಹಾರ್ಶ್ ಸೌಂಡ್ಸ್ ಇರೋ ಕಡೆ ಅವಾಯ್ಡ್ ಮಾಡೋದು ಒಳ್ಳೇದು. ಕೆಲವರು ನನಗೇನೆ ಹೇಳಿದ್ರೆ ನೀವು ಮೂವೀಸ್ ಎಲ್ಲ ಓದ್ಬೇಡಿ ಇದಾಗತ್ತೆ ಅಂತ. ಆಕ್ಚುಲಿ 7ನೇ ತಿಂಗಳಿಂದ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು. ಯಾಕಂತಂದ್ರೆ 7ನೇ ತಿಂಗಳಿಗೆ ಮುಂಚೆ ಮಗುಗೆ ಲೈಟು, ಸೌಂಡ್ಸು ಎಲ್ಲ ಅಷ್ಟು ಏನು ಅನುಭವ ಆಗಲ್ಲ. ಆದ್ರೆ 7ನೇ ತಿಂಗಳು ಆದ್ಮೇಲೆ ಸೌಂಡು, ಲೈಟ್ಸು ಇದೆಲ್ಲಾನು ಸ್ವಲ್ಪ ಜಾಸ್ತಿ ಅನುಭವ ಆಗುತ್ತೆ. ಹಾಗಾಗಿ 7ನೇ ತಿಂಗಳಿಂದ ಅದನ್ನೆಲ್ಲ ಅವಾಯ್ಡ್ ಮಾಡಿದ್ರೆ ಆಯ್ತು. ಸೊ ಈ ತಿಂಗಳಿಂದ ಆದಷ್ಟು ಮಗು ಜೊತೆ ರೆಸ್ಪಾಂಡ್ ಮಾಡಿ, ಮಾತಾಡಿ, ಏನಾದರೂ ಹೇಳಿ. ಸೊ ಮಗು ಅದನ್ನ ಕೇಳಿಸ್ಕೊಳ್ಳುತ್ತೆ ನಾವು ಹೇಳೋದನ್ನ. ಅಂಡ್ ಅಕಸ್ಮಾತ್ ನಮಗೆ ಜೋರಾಗಿ ಮಾತಾಡೋದಕ್ಕೆ ಮುಜುಗರ ಆಗತ್ತೆ ಅಂತ ಅನ್ಸಿದ್ರೆ ಒಳಗಡೆನೆ ಮಾತಾಡ್ಕೊಳ್ಬೋದು. ನಮ್ಮ ಭಾವನೆ ನಾವು ಯಾವಾಗ ಮಗು ಜೊತೆ ಕಮ್ಯುನಿಕೇಟ್ ಮಾಡ್ತಾ ಇದ್ದೀವಿ ಮನಸ್ಸೊಳಗಡೆನೆ ನಮ್ಮೊಳಗಡೆ ಒಂದು ಲವ್ ಹಾರ್ಮೋನ್ ಅನ್ನೋದು ರಿಲೀಸ್ ಆಗುತ್ತೆ. ಸೊ ಅದು ಆಬ್ವಿಯಸ್ಲಿ ಮಗುಗೆ ಅದು ಕನೆಕ್ಟ್ ಆಗೇ ಆಗುತ್ತೆ. ಸೊ ನಿಮ್ಮ ಒಳಗಡೆ ಆಗಲಿ ಜೋರಾಗಾಗಲಿ ಮಗು ಜೊತೆ ಮಾತಾಡೋದು ತುಂಬಾ ಒಳ್ಳೇದು. ಜೋರಾಗಿ ಮಾತಾಡೋದ್ರಿಂದ ಏನಾಗುತ್ತೆ, ಭಾಷೆ ಏನಿದೆ ಭಾಷೆನ ತಿಳ್ಕೊಳ್ಳೋ ಅಂತ ಒಂದು ಇದು ಬರುತ್ತೆ. ಹಾಗಾಗಿ ಜೋರಾಗಿ ಮಾತಾಡೋದು ಒಳ್ಳೇದು. ಜೋರಾಗಿ ಮಾತಾಡೋಕ್ಕೆ ಮುಜುಗರ ಆಗತ್ತೆ ಅಂತ ನಿಮ್ಗೆ ಏನಾದ್ರು ಅನ್ಸುತ್ತೆ, ಪರವಾಗಿಲ್ಲ, ಮನಸ್ಸೊಳಗಡೆನೆ ಮಗುನ ಮುದ್ದು ಮಾಡ್ಕೊಳ್ಳಿ, ಅದೇನು ತಪ್ಪಿಲ್ಲ. ಸೊ ಇಷ್ಟೋ ತನಕ ನಾನು ಮಗುಗೆ ಅಲ್ಲಿ ಏನೇನು ಚೇಂಜಸ್ ಆಗ್ಬೋದು, ಮಗು ಬೆಳವಣಿಗೆ ಹೇಗಾಗತ್ತೆ ಅಂತ ಮಗುವಿನ ಬಗ್ಗೆ ಮಾತಾಡಿದ್ವಿ. ಸೊ 7ನೇ ತಿಂಗಳಿಂದ ತಾಯಿ ಬಾಡಿ ಹೇಗೆ ಚೇಂಜಸ್ ಆಗತ್ತೆ ಅಂತ ಈಗ ಸ್ವಲ್ಪ ಹೇಳ್ತೀನಿ. ಆಕ್ಚುಲಿ ಇದೆಲ್ಲ ನಾನು ಸುಮ್ಮನೆ ಹಾಗೆ ಹೇಳ್ತಾ ಇದ್ದೀನಿ ಅಂತಲ್ಲ, ಸುಮಾರು ಆಕ್ಚುಲಿ ನಾನು ಪ್ರೆಗ್ನೆಂಟ್ ಆದಾಗಿಂದ ಕೆಲವು ಬೇಬಿ ಡೆವಲಪ್ಮೆಂಟ್ ಆ್ಯಪ್ಸ್ ಅಂತ ಎಲ್ಲಾನು ಇರುತ್ತೆ. ಸೊ ಅದಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ. ಸೊ ಎವ್ರಿ ವೀಕ್ ಏನೇನು ಬಾಡಿಯಲ್ಲಿ ಚೇಂಜಸ್ ಆಗ್ತಾ ಇರತ್ತೆ ಅಂತ ಓದ್ತಾ ಇರ್ತೀವಿ, ನಮ್ಮ ಡಾಕ್ಟರ್ಸ್ ಹೇಳ್ತಾರೆ. ಸೊ ಆ ಎಲ್ಲ ಆಧಾರದ ಮೇಲೆ ನಾನು ಇದನ್ನೆಲ್ಲ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಸೊ ತಾಯಿ ಆಗಿರೋಳಿಗೆ 7ನೇ ತಿಂಗಳಿಂದ ಎಮೋಷ್ನಲಿ, ಫಿಸಿಕಲಿ ಎರಡೂ ತುಂಬಾನೇ ಚೇಂಜಸ್ ಆಗುತ್ತೆ. ಸ್ವಲ್ಪ ಕಷ್ಟ ಕೂಡ ಆಗುತ್ತೆ. ಯಾಕಂತಂದ್ರೆ 7ನೇ ತಿಂಗಳಿಂದ ಫಿಸಿಕಲಿ, ಎಮೋಷ್ನಲಿ ಎರಡೂ ಚೇಂಜಸ್ ಆಗುತ್ತೆ. ಯೂಟ್ರಸ್ ಏನಿರುತ್ತೆ ಅದು ದೊಡ್ಡದಾಗ್ತಾ ಇರುತ್ತೆ. ಯಾಕಂದ್ರೆ ಒಳಗಡೆ ಮಗು ಬೆಳೆಯಕ್ಕೆ ಶುರು ಆಗುತ್ತೆ ಇವಾಗಿಂದ ಸ್ವಲ್ಪ ಜಾಸ್ತಿ. ಹಾಗಾಗಿ ಯೂಟ್ರಸ್ ದೊಡ್ಡದಾಗ್ತಾ ಇರುತ್ತೆ. ಹಾಗಾಗಿ ಉಸಿರಾಟಕ್ಕೆ ಸ್ವಲ್ಪ ಕಮ್ಮಿ ಅಂದ್ರೆ ಕಷ್ಟ ಆಗಬಹುದು, ಏದುಸಿರು ಬರೋದು ಆ ಥರ ಎಲ್ಲ ಆಗಬಹುದು. ಹಾಗಾಗಿ ಪ್ರತಿಯೊಬ್ಬರಿಗೂ ಹೀಗೆ ಆಗತ್ತೆ ಅಂತಲ್ಲ, ಬಟ್ ಆಗತ್ತೆ. ಸೊ ಆದಷ್ಟು ರೆಸ್ಟ್ ಮಾಡಕ್ ಟ್ರೈ ಮಾಡಿ. ಅಂದ್ರೆ ನಾವು ದಿನನಿತ್ಯ ಇಷ್ಟು ದಿನ ಮಾಡ್ತಿದ್ದ ಕೆಲಸ ಎಲ್ಲಾನು ತುಂಬಾ ಸಿಂಪಲ್ ಕೆಲಸ ಅನ್ಸೋದು ಈಗ ಅಪ್ಪ ಕಷ್ಟ ಅನ್ಸುತ್ತೆ. ಒಂದ್ ಸ್ವಲ್ಪ ಕೆಲಸ ಮಾಡಿದ್ರು ಸುಸ್ತಾಗತ್ತೆ, ಅದು ತುಂಬಾನೇ ಸ್ವಾಭಾವಿಕ, ಅದು ಆಗತ್ತೆ. ಸೊ ಬಾಡಿನ ಕೇಳಿ ಸ್ವಲ್ಪ ರೆಸ್ಟ್ ಮಾಡಿ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ, ಅದಾದ್ಮೇಲೆ ಮತ್ತೆ ಕೆಲಸಗಳನ್ನ ಮಾಡ್ಕೊಳ್ಳಿ. ಮತ್ತೆ ಬ್ರೀತಿಂಗ್ ಪ್ರಾಬ್ಲಮ್ ಆಗ್ತಿದೆ ಅಂತಂದ್ರೆ ಬೆಳಗ್ಗೆ ಹೊತ್ತು ಸ್ವಲ್ಪ ಬ್ರೀತಿಂಗ್ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಿ. ನಾರ್ಮಲ್ ಡೆಲಿವರಿ ಟೈಮಲ್ಲಿ ಅಥವಾ ಡೆಲಿವರಿ ಟೈಮಲ್ಲಿ ತುಂಬಾನೇ ಸಹಾಯ ಆಗತ್ತೆ ಬ್ರೀತಿಂಗ್ ಎಕ್ಸಸೈಸ್ ಮಾಡ್ಕೊಳ್ಳೋದು. ಯೂಟ್ರಸ್ ಸ್ಟ್ರೆಚ್ ಆಗ್ತಿರೋದ್ರಿಂದ ಲೈಟ್ ಪೇನ್ಸು, ಕ್ರಾಂಪ್ಸು ಎಲ್ಲ ಹಾಗೆ ಆಗತ್ತೆ. ನಾವು ಕೂತ್ಕೊಂಡಿರ್ತೀವಿ, ಸಡನ್ ಆಗಿ ಎದ್ದ ತಕ್ಷಣ ಇಲ್ಲಿ ಹೊಟ್ಟೆ ಕೆಳಭಾಗದಲ್ಲಿ ಹಿಡ್ದಂಗೆ ಆಗುತ್ತೆ, ಸ್ವಲ್ಪ ನೋವು ಆದಂಗೆ ಆಗುತ್ತೆ, ಮತ್ತೆ ಹೊಕ್ಕಳ ಹತ್ರ ಸ್ವಲ್ಪ ನೋವು ಬರೋ ಥರ ಎಲ್ಲ ಆಗುತ್ತೆ. ಸೊ ಅದು ಸ್ವಲ್ಪ ಕಾಮನ್. ತುಂಬಾ ತಡಿಯಕ್ಕೆ ಆಗದಿರೋ ಅಷ್ಟು ಪೇನ್ ಬಂದ್ರೆ ನಾವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಅದರ್ವೈಸ್ ಲೈಟ್ ಕ್ರಾಂಪ್ಸು, ಪೇನ್ಸು ಇದೆಲ್ಲ ಕಾಮನ್. 7ನೇ ತಿಂಗಳಿಂದ ಇದೆಲ್ಲ ಆಗೇ ಆಗತ್ತೆ. ದಟ್ ಇಸ್ ಬಿಕಾಸ್ ಯೂಟ್ರಸ್ ಸ್ಟ್ರೆಚ್ ಆಗ್ತಿದೆ ಅಂತ ಹೇಳಿ. ಮತ್ತೊಂದು ಏನು ಕಾಮನ್ ಪ್ರಾಬ್ಲಮ್ ಅಂತಂದ್ರೆ ಬ್ಯಾಕ್ ಪೇನ್. ತುಂಬಾ ಬ್ಯಾಕ್ ಪೇನ್ ಸ್ಟಾರ್ಟ್ ಆಗ್ಬಿಡುತ್ತೆ. ತುಂಬಾ ಹೊತ್ತು ನಿಂತ್ಕೊಳ್ಳೋಕ್ಕಾಗಲ್ಲ, ಬ್ಯಾಕ್ ಪೇನ್ ಬರುತ್ತೆ ಒಂದು. ಇನ್ನೊಂದು ಲೋವರ್ ಅಬ್ಡೋಮೆನ್ ಕೂಡ ಪೇನ್ ಬರುತ್ತೆ ಕೆಲವರಿಗೆ. ಸೊ ಬ್ಯಾಕ್ ಪೇನು ಜಾಸ್ತಿ ಇದೆ ಅಂತಂದ್ರೆ
ಆದಷ್ಟು ಹಾರ್ಡ್ ಬೆಡ್ ಇರುತ್ತಲ್ಲ, ಹಾರ್ಡ್ ಸರ್ಫೇಸ್ ಇರುವಂಥ ಬೆಡ್ ಮೇಲೆ ಮಲ್ಕೊಳ್ಳೋದು ಒಳ್ಳೇದು, ಬ್ಯಾಕ್ ಪೇನಿಗೆ ಹೆಲ್ಪ್ ಆಗುತ್ತೆ. ಅಂಡ್ ಆದಷ್ಟು ಮಲ್ಕೊಳ್ಳೋ ಪೊಸಿಷನ್ಸ್ ಸ್ಟ್ರೈಟಾಗಿ ಮಲ್ಗೋ ಬದಲು ಸೈಡ್ಸಲ್ಲಿ ಲೆಫ್ಟ್ ಇರ್ಬೋದು, ರೈಟ್ ಇರ್ಬೋದು, ನಿಮ್ಗೆ ಯಾವ ಕಂಫರ್ಟಬಲ್ ಇದ್ರೇನು ಸೈಡ್ಸಲ್ಲಿ ಮಲ್ಕೊಳ್ಳೋದು ಒಳ್ಳೇದು. ಆದಷ್ಟು ಆದರೆ ಲೆಫ್ಟ್ ಸೈಡಿಗೆ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಸೊ ಇಟ್ಸ್ ಓಕೆ, ಯಾವಾಗಲೂ ಇಡೀ ರಾತ್ರಿ ಕಾನ್ಷಿಯಸ್ ಆಗಿ ಲೆಫ್ಟ್ ಸೈಡ್ ಮಲ್ಕೊಳ್ಳೋಕೆ ಆಗಲ್ಲ ಅಲ್ವಾ. ಸೊ ಇಟ್ಸ್ ಓಕೆ, ಲೆಫ್ಟ್ ರೈಟ್ ಪೊಸಿಷನ್ಸ್ ಚೇಂಜ್ ಮಾಡ್ಕೊಂಡು ಮಲ್ಕೊಳ್ಳಿ. ಬಟ್ ಸ್ಟ್ರೈಟಾಗಿ ಮಲ್ಕೊಳ್ಳೋದು ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಮಲ್ಕೊಳ್ಳೋಕೆ ಕಷ್ಟ ಆಗ್ತಿದೆ ಅಂತಂದರೆ ಪ್ರೆಗ್ನೆನ್ಸಿ ಪಿಲ್ಲೋಸ್ ಎಲ್ಲನೂ ಬರುತ್ತೆ ಇವಾಗ, ಅದನ್ನು ತಗೊಳ್ಬೋದು. ಇಲ್ಲ ಅಂತಂದರೆ ಯಾವ್ದಾದ್ರು ಒಂದು ಪುಟ್ಟ ದಿಂಬನ್ನ ನಿಮ್ಮ ಥೈಸ್ ಮಧ್ಯದಲ್ಲಿ ಇಟ್ಕೊಂಡು ಮಲ್ಕೊಳ್ಳೋದ್ರಿಂದ ಪೆಲ್ವಿಕ್ ಇದಕ್ಕೆ ಸಪೋರ್ಟ್ ಸಿಗುತ್ತೆ. ಹಾಗಾಗಿ ಆದಷ್ಟು ಪಿಲ್ಲೋಸ್ ಯೂಸ್ ಮಾಡ್ಕೊಂಡು ಮಲ್ಗೋದು, ಸೈಡ್ಸಲ್ಲಿ ಮಲ್ಕೊಳ್ಳೋದು ಅಭ್ಯಾಸ ಮಾಡ್ಕೊಳ್ಳಿ ಈ ಸಮಯದಲ್ಲಿ. ಮತ್ತೊಂದು ಕಾಮನ್ ಪ್ರಾಬ್ಲಮ್ ಏನಂದ್ರೆ ಸ್ಲೀಪಿಂಗ್ ಪ್ರಾಬ್ಲಮ್. ನಿದ್ದೆನೇ ಬರೋದಿಲ್ಲ. ಆಕ್ಚುಲಿ ನನಗೆ ಹಾಗೆ ಆಗ್ತದೆ ಇವಾಗ, ನಿದ್ದೆನೇ ಬರೋದಿಲ್ಲ. ಫಸ್ಟ್ ಥಿಂಗ್ ಏನಂತಂದ್ರೆ ಯೂಟ್ರಸ್ ದೊಡ್ಡದಾಗ್ತಾ ಇದೆ. ಸೊ ಆಗಾಗ ಯೂರಿನೇಷನ್ ಹೋಗಬೇಕು ಅಂತಾನೆ ಅನಿಸ್ತಿರುತ್ತೆ, ವಾಶ್ರೂಮ್ ಯೂಸ್ ಮಾಡಬೇಕು ಅಂತ ಅನಿಸ್ತಿರುತ್ತೆ. ಮಲಗಿದ್ದಾಗ್ಲೂ ದಟ್ ಇಸ್ ವೆರಿ ಕಾಮನ್, ಹೋಗಬೇಕು ಅಂತ ಅನ್ಸುತ್ತೆ. ಒಂದ್ಸಲಿ ಎದ್ದು ವಾಪಸ್ ಬಂದು ಮಲ್ಕೊಂಡಾಗ ಮತ್ತೆ ನಿದ್ದೆ ಬರೋದು ಸ್ವಲ್ಪ ಕಷ್ಟ ಆಗ್ಬೋದು ಕೆಲವರಿಗೆ, ನನ್ನಂಥವ್ರಿಗೆ. ಬಟ್ ತುಂಬ ಸ್ಲೀಪಿಂಗ್ ಪ್ರಾಬ್ಲಮ್ಸ್ ಇದ್ದೇ ಇರುತ್ತೆ. ಸೊ ಹಾಗಾಗಿ ಏನು ಮಾಡಿ ಅಂತಂದ್ರೆ ಆದಷ್ಟು ಮಧ್ಯಾಹ್ನದ ಹೊತ್ತು ಅಥವಾ ಬೆಳಗಿನ ಸಮಯದಲ್ಲಿ ಮಲ್ಕೊಳ್ಳೋದನ್ನ ಅವಾಯ್ಡ್ ಮಾಡಿದ್ರೆ ಒಳ್ಳೇದು. ಅಕಸ್ಮಾತ್ ಮಲ್ಕೊಂಡ್ರೇನು ಒಂದು ಅರ್ಧ ಗಂಟೆಗಿಂತ ಜಾಸ್ತಿ ಮಲ್ಕೊಳ್ಳಿದ್ರೆ ಒಳ್ಳೇದು. ಮತ್ತೆ ಮಲ್ಗಕ್ಕೆ ಪ್ರಾಬ್ಲಮ್ ಆಗ್ತಿದೆ ಅಂತಂದಾಗ ರಾತ್ರಿ ಹೊತ್ತು ಆಕ್ಚುಲಿ ವಾಕ್ ಮಾಡಲೇಬೇಕು ಈ ಸಮಯದಲ್ಲಿ. ಬೆಳಗ್ಗೆ ಹೊತ್ತು ರಾತ್ರಿ ಹೊತ್ತು ವಾಕ್ ಮಾಡೋದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ ಒಳ್ಳೆ ನಿದ್ದೆಗೋಸ್ಕರ. ಸೊ ರಾತ್ರಿ ಹೊತ್ತು ಊಟ ಆದ್ಮೇಲೆ, ಎಸ್ಪೆಷಲಿ ಊಟ ಆದ್ಮೇಲೆ ಒಂದು 20 ನಿಮಿಷದಿಂದ ಅರ್ಧ ಗಂಟೆನಾದ್ರೂ ಮಿನಿಮಮ್ ವಾಕ್ ಮಾಡಿದ್ರೆ ದೇಹ ಒಂದ್ ಸ್ವಲ್ಪ ಆಯಾಸ ಆಗುತ್ತೆ. ಸೊ ಆಗ ನಿದ್ದೆ ಬರಬಹುದು. ಟ್ರೈ ಮಾಡಿ ನೋಡಿ. ಇಂಥದೇ ಮೆಥಡ್ ಇದೆ ನಿದ್ದೆ ಬರೋದಕ್ಕೆ ಅಂತ ಹೇಳಕ್ಕಾಗಲ್ಲ, ಆದ್ರೇನು ನಮಗ್ ಗೊತ್ತಿರೋ ಕೆಲವು ಮೆಥಡ್ಸ್ ನಾನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತೊಂದು ಕಾಮನ್ ಪ್ರಾಬ್ಲಮ್, ಕಾಮನ್ ಅಂತಾನು ಹೇಳಕ್ಕಾಗಲ್ಲ, ಬಟ್ ತುಂಬಾ ರಿಪೀಟೆಡ್ ಪ್ರಾಬ್ಲಮ್ ತುಂಬಾ ಜನಕ್ಕೆ ಅಂತಂದ್ರೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್. ಈ ಸಮಯದಲ್ಲಿ ಕಾನ್ಸ್ಟಿಪೇಷನ್ ಸುಮಾರು ಜನಕ್ಕೆ ಆಗತ್ತೆ, ತುಂಬಾನೇ ಕಷ್ಟ ಆಗತ್ತೆ. ಸೊ ಆದಷ್ಟು ಅದಕ್ಕೆ ನಮ್ಮ ಡಯಟ್ ಅಲ್ಲೇ ಸರಿ ಮಾಡ್ಕೊಳ್ಬೇಕಾಗತ್ತೆ. ಫೈಬರ್ ರಿಚ್ ಇರೋ ಫುಡ್ಸು ತಗೊಳ್ಬೇಕಾಗತ್ತೆ. ಇಲ್ಲ ಅಂತಂದ್ರೆ ಪ್ರೂನ್ಸ್ ಅಂತ ಬರುತ್ತೆ, ಪ್ರೂನ್ಸು, ಅಂಜೂರ, ಅದೆಲ್ಲ ಸ್ವಲ್ಪ ಜಾಸ್ತಿ ತಗೊಳಕ್ ನೋಡಿ, ಹೆಲ್ಪ್ಫುಲ್ ಆಗತ್ತ ಅಂತ. ಇನ್ನು ಆಗ್ತಾನೆ ಇಲ್ಲ ತೀರಮಾನ ಅಂದಾಗ ಪ್ರೆಷರ್ ಎಲ್ಲ ಹಾಕ್ಬೇಡಿ. ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನ್ಸ್ ಕೊಡ್ತಾರೆ, ಇಲ್ಲ ಸಿರಪ್ ಏನಾದ್ರು ಕೊಡ್ತಾರೆ, ಅದನ್ನ ತಗೊಂಡು ಸರಿ ಮಾಡ್ಕೊಳ್ಬಹುದು. ಕಾನ್ಸ್ಟಿಪೇಷನ್ ಆಗ್ತಿದೆ ಅಂತ ಅದಕ್ಕೆ ತಲೆ ಕೆಡ್ಸ್ಕೊಳ್ಬೇಕಾಗಿಲ್ಲ, ಅದು ಕಾಮನ್ ಫ್ಯಾಕ್ಟರ್. ಅದು 7th ಮಂತ್ ಇಂದ ಅದು ಹಾಗೆ ಆಗುತ್ತೆ. ಸೊ ಆದಷ್ಟು ಮನೇಲೆ ಫೈಬರ್ ರಿಚ್ ಫುಡ್ ಆಗಿರ್ಬೋದು, ಇಲ್ಲ ಅಂಜೂರ ಅಂಥದ್ದೆಲ್ಲ ತಗೊಂಡು ಟ್ರೈ ಮಾಡಿ ನೋಡಿ. ಆಗ್ಲಿಲ್ಲ ಅಂತಂದ್ರೆ ಮತ್ತೆ ನಿಮ್ ಡಾಕ್ಟರ್ ಹತ್ರ ಕೇಳಿದ್ರೆ ಅವ್ರು ಅದಕ್ಕೆ ಔಷಧಿ ಕೊಡ್ತಾರೆ. ಮತ್ತೊಂದು ಮಗುವಿನ ಕಿಕ್ಸ್ ಸಮಟೈಮ್ಸ್ ತುಂಬಾ ಪೇನ್ಫುಲ್ ಅಂತಾನು ಅನ್ಸುತ್ತೆ. 7ನೇ ತಿಂಗಳಲ್ಲಿ ಅನ್ಸ್ತಿದ್ರು 8, 9 ಆಸ್ ವಿ ಪ್ರೋಗ್ರೆಸ್ ಅಲ್ಲ, ಆ ಟೈಮಲ್ಲಿ ಕಿಕ್ಸ್ ತುಂಬಾನೇ ಸ್ಟ್ರಾಂಗ್ ಅನ್ಸುತ್ತೆ. ಅಮ್ಮ ಅಂತ ಕಿರ್ಚುವಷ್ಟು ನೋವಾಗೋಷ್ಟು ಕೂಡ ಕಿಕ್ಸ್ ಸ್ಟ್ರಾಂಗ್ ಆಗಿರುತ್ತೆ. ಬಟ್ ಅದಕ್ಕೇನು ಹೆದರ್ಕೊಳ್ಬೇಕಲ್ಲ, ಮಗು ಕಿಕ್ಸ್ಗೆಲ್ಲ ಹೆದರ್ಕೋಬೇಕಲ್ಲ, ಪೇನ್ಫುಲ್ ಇರುತ್ತೆ ಆ ಕ್ಷಣ ಅಷ್ಟೇ. ಪೇನ್ ಹೋದ್ಮೇಲೆ ಚೆನ್ನಾಗಿ ಅನ್ಸತ್ತೆ ಅಷ್ಟೇ, ನನ್ನ ಅನುಭವದ ಮಾತು ಅದು ಅಷ್ಟೇನೆ. ಬಟ್ ಅದರ್ವೈಸ್ ಕಿಕ್ಸ್ಗೆಲ್ಲ ಏನು ಹೆದರ್ಕೊಳ್ಬೇಕಾಗಿಲ್ಲ. ಅಂಡ್ ಮತ್ತೊಂದು ವಿಚಾರ ಏನು ಅಂತಂದ್ರೆ ಬ್ರಾಕ್ಸ್ಟನ್ ಹಿಕ್ಸ್ ಅಂತ ಬರುತ್ತೆ. ಅಂದ್ರೆ ಲೇಬರ್ ಪೇನ್ ತರಾನೇ ಅನ್ಸತ್ತೆ, ಬಟ್ ಅದಾಗಿರೋದಿಲ್ಲ. ಸಡನ್ ಆಗಿ ಪೇನ್ ಬರುತ್ತೆ ಮತ್ತೆ ಸ್ಟಾಪ್ ಆಗುತ್ತೆ. ಲೇಬರ್ ಪೇನ್ ಕೂಡ ಒಂದೇ ಸಲ ಕಂಟಿನ್ಯೂಸ್ ಪೇನ್ ಅಂತೂ ಖಂಡಿತವಾಗ್ಲೂ ಇರೋದಿಲ್ಲ. ಪೇನ್ ಬರುತ್ತೆ, ಸ್ವಲ್ಪ ಗ್ಯಾಪ್ ಕೊಡುತ್ತೆ, ಮತ್ತೆ ಪೇನ್ ಬರುತ್ತೆ, ಮತ್ತೆ ಗ್ಯಾಪ್ ಬರುತ್ತೆ. ಸೊ ಆ ತರ ಇರುತ್ತೆ ನಾರ್ಮಲ್ ಡೆಲಿವರಿಯಲ್ಲಿ ಪೇನ್ಸ್. ಸೊ ನಿಮ್ಗೆ 1 hour ಮೇಲೂ ಅದೇ ತರ ಪೇನ್ಸ್ ಕಂಟಿನ್ಯೂ ಆಗ್ತಿದೆ ಅಂತಂದ್ರೆ ಆಗ ನೀವು ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ ಇಮಿಡಿಯೇಟ್ ಆಗಿ. ಅದರ್ವೈಸ್ ಚಿಕ್ಕ ಪೇನ್ಸ್, ಸಡನ್ ಆಗಿ ಪೇನ್ ಬಂದು ನಿಂತೋಗ್ಬಿಡತ್ತೆ ಅಂತ ಆಯ್ತು ಅಂತಂದ್ರೆ ಹೆದರ್ಕೋಬೇಕಲ್ಲ, ಅದಕ್ಕೆ ಬ್ರಾಕ್ಸ್ಟನ್ ಹಿಕ್ಸ್. ಹೆಚ್ಚಿಗೆ ಮಾಹಿತಿ ನಿಮ್ಗೆ ಅದ್ರ ಬಗ್ಗೆ ಬೇಕು ಅಂತಂದ್ರೆ ನೀವು ಒಂದ್ಸಲಿ ಸರ್ಚ್ ಮಾಡಿ ನೋಡಿ, ನಿಮ್ಗೆ ಹೆಚ್ಚು ಮಾಹಿತಿ ಸಿಗುತ್ತೆ. ಇಲ್ಲ ನಿಮ್ ಡಾಕ್ಟರ್ ಹತ್ರ ಒಂದ್ಸಲಿ ಡಿಸ್ಕಸ್ ಮಾಡಿ, ಆ ಥರ ಪೇನ್ಸ್ ಬರ್ತಾ ಇದೆ ಆಗಾಗ ಅಂತಂದ್ರೆ ಫಾಲ್ಸ್ ಪೇನ್ ತರನೂ ಇರುತ್ತೆ ಅದು. ಮತ್ತೊಂದು ವಿಚಾರ, ಫ್ರೀಕ್ವೆಂಟ್ ಯೂರಿನೇಷನ್ ಆಗ್ತದೆ ಅಂತ ಹೇಳಿ ನೀರು ಕುಡಿಯೋದು ಮಾತ್ರ ಖಂಡಿತವಾಗ್ಲೂ ಕಡಿಮೆ ಮಾಡಲೇಬೇಡಿ. ನೀರು ಕುಡಿಯೋದು ತುಂಬಾನೇ ಅತ್ಯವಶ್ಯಕ. ಎಷ್ಟು ಆಲ್ಮೋಸ್ಟ್ 2.5 to 3 ಲೀಟರ್ ಅಷ್ಟು ಪ್ರತಿದಿನ ನೀರು ನಮಗೆ ಬೇಕಾಗತ್ತೆ. ಹಾಗಾಗಿ ನೀರು ಆದಷ್ಟು ಜಾಸ್ತಿ ಕುಡೀರಿ. ಮತ್ತೊಂದು ವಿಚಾರ,
ಈ 7ನೇ ತಿಂಗಳಿಂದ ಹಿಡಿದು 9ನೇ ತಿಂಗಳವರೆಗೂ ಸ್ವಲ್ಪ BP ಶುಗರ್ ಲೆವೆಲ್ಸ್ ಎಲ್ಲ ಚೆಕ್ ಅಲ್ಲಿ ಇಡಬೇಕಾಗತ್ತೆ. ಬಿಕಾಸ್ 6ನೇ ತಿಂಗಳಲ್ಲೇ ಬ್ಲಡ್ ಟೆಸ್ಟ್ ಎಲ್ಲ ಮಾಡಿರ್ತಾರೆ, BP ಶುಗರ್ ಎಲ್ಲ. ಸೊ ಯಾವುದು ಇಲ್ಲ, ನಾರ್ಮಲ್ ಆಗಿದೆ ಅಂತಂದ್ರೆ ಅಷ್ಟೇನು ತಲೆ ಕೆಡ್ಸ್ಕೊಳ್ಬೇಕಲ್ಲ. ಈ ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತಂದವರು ವಾರಕ್ಕೊಂದ್ಸಲಿ ಶುಗರ್ ಟೆಸ್ಟಿಂಗ್ ಕಿಟ್ ಸಿಕ್ಕೇ ಸಿಗತ್ತೆ. ಸೊ ಅದನ್ನ ಮನೇಲೆ ನೀವೇ ಟೆಸ್ಟ್ ಮಾಡ್ಕೊಂಡು ಶುಗರ್ ಲೆವೆಲ್ಸ್ ಕರೆಕ್ಟ್ ಆಗಿದೆಯಾ ಅಂತ ಅಬ್ಸರ್ವ್ ಮಾಡ್ಕೊಳ್ತಿದ್ರೆ ಒಳ್ಳೇದು. BP ಹೈ ಇದ್ರೆ ಡಾಕ್ಟರ್ಸ್ ಹೇಳ್ತಾರೆ ಏನ್ ಮಾಡ್ಬೇಕು ಅಂತ. ಬಟ್ ಶುಗರ್ ಟೆಸ್ಟ್ ಎಲ್ಲ ನೀವು ಮನೇಲೆ ಚೆಕ್ ಮಾಡಿ ಅದನ್ನ ಹತೋಟಲ್ಲಿ ಇಟ್ಕೊಳ್ಬೇಕು. ಆಕ್ಚುಲಿ ಡಯಟ್ ವಾಕ್ ಮಾಡೋದ್ರಿಂದನೇ ಶುಗರ್ ಕಂಟ್ರೋಲ್ ಅಲ್ಲೇ ಇರುತ್ತೆ. ಅಕಸ್ಮಾತ್ ಬಾರ್ಡರ್ ಲೈನ್ ಅಲ್ಲಿ ಇತ್ತು ಆ ತರ ಏನಾದ್ರೂ ಇದ್ದಾಗ 7ನೇ ತಿಂಗಳಿಂದ ಸ್ವಲ್ಪ ಕಾಶಿಯಸ್ ಆಗಿರೋದು ಒಳ್ಳೇದು. ಅಂಡ್ ಆದಷ್ಟು ಸ್ವೀಟ್ಸ್ ಎಲ್ಲಾನು 7ನೇ ತಿಂಗಳಿಂದ ಅವಾಯ್ಡ್ ಮಾಡೋದು ಒಳ್ಳೇದು. ಸಂಪೂರ್ಣವಾಗಿ ನಿಲ್ಸಿ ಅಂತಾನೂ ಅಲ್ಲ, ಆದಷ್ಟು ಅವಾಯ್ಡ್ ಮಾಡಿ. ಸುಮ್ಮನೆ ಹೆಚ್ಚಿಗೆ ಬರೀ ಸ್ವೀಟ್ಸ್ ತಿನ್ನೋದು ಮತ್ತೆ ಆಯಿಲಿ ಜಂಕ್ ಫುಡ್ಸ್ ಅಂತೂ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡಿ. ಜಂಕ್ ಫುಡ್ಸ್ ಎಸ್ಪೆಷಲಿ ಹೊರಗಡೆಯಿಂದ ತಗೊಂಡ್ ಬಂದು ತಿನ್ನೋದು, ಬೇಕರಿಯಿಂದ ತಗೊಂಡ್ ಬಂದು ತಿನ್ನೋದು ಇದೆಲ್ಲ ಒಳ್ಳೇದೇ ಅಲ್ಲ. ದಯವಿಟ್ಟು ಅದನ್ನ ತಿನ್ನಕ್ಕೆ ಹೋಗ್ಬೇಡಿ ಹೊರಗಡೆಯಿಂದ. ಮನೇಲೆ ಏನ್ ಮಾಡ್ಬೇಕು, ಏನ್ ತಿನ್ಬೇಕು ಅನ್ಸತ್ತೋ ಮಾಡ್ಕೊಂಡು ತಿನ್ನಿ, ಪರವಾಗಿಲ್ಲ. ಬಟ್ ಆದಷ್ಟು ಹೊರಗಡೆಯಿಂದ ತಿಂಡಿ ಸಿಗೋದು, ಎಸ್ಪೆಷಲಿ ಚೈನೀಸ್ ಫುಡ್ಸ್ ಏನಿರುತ್ತೆ ಅಥವಾ ಸ್ಟ್ರೀಟ್ ಫುಡ್ಸ್ ಏನಿರುತ್ತೆ ಅದೆಲ್ಲ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡ್ಬಿಡಿ. ಒನ್ಸ್ ಇನ್ ಅ ವೈಲ್ ಬಯಕೆ ಆಯ್ತು ತಿನ್ಬಹುದು, ಬಟ್ ಎವ್ರಿ ಡೇ ಮೇಕಿಂಗ್ ಇಟ್ ಅ ಹ್ಯಾಬಿಟ್ ಒಳ್ಳೇದಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಈಗ ಕೆಲವು ಇಂಪಾರ್ಟೆಂಟ್ ಪಾಯಿಂಟ್ಸ್ ಡಿಸ್ಕಸ್ ಮಾಡ್ತೀನಿ. ಇದು ಎಸ್ಪೆಷಲಿ 9ನೇ ತಿಂಗಳಿಂದ, ಆಯ್ತಾ. 9ನೇ ತಿಂಗಳಲ್ಲಿ ತುಂಬಾನೇ ಕಾಶಿಯಸ್ ಆಗಿರ್ಬೇಕು. ಆದಷ್ಟು ಹೊರಗಡೆ ಎಲ್ಲೂ ಒಬ್ಬರೇ ಮಾತ್ರ ಹೋಗ್ಬೇಡಿ, ಜೊತೆಗೆ ಯಾರನ್ನಾದ್ರೂ ಕರ್ಕೊಂಡು ಹೋಗಿ. 9ನೇ ತಿಂಗಳಿಂದ ಅಂತ ಹೇಳ್ತಾ ಇದ್ದೀನಿ. ಆದಷ್ಟು ಯಾರನ್ನಾದ್ರೂ ಜೊತೆಲಿ ಕರ್ಕೊಂಡು ಹೋಗಿ. ತುಂಬಾ ಶಾರ್ಪ್ ಪೇನ್ಸ್ ಸ್ಟಾಪ್ ಆಗ್ತಾನೆ ಇಲ್ಲ, ಬೆನ್ನಿಂದ ಶುರುವಾಗಿ ತೊಡೆವರೆಗೂ ಪೇನ್ಸ್ ಬರ್ತಾ ಇದೆ ಅಂದ್ರೆ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗಿ. ಅಕಸ್ಮಾತ್ ವಾಟರ್ ಬ್ರೇಕೇಜ್ ಆಯ್ತು ಅಂತಂದ್ರೆ, ಸುಮ್ಮನೆ ನೀರು ಹೋಗ್ತಾನೆ ಇದೆ, ಪಾಸ್ ಆಗ್ತಾನೆ ಇದೆ, ವೆಟ್ ಫೀಲ್ ಆಗ್ತಿದೆ ಅಂತಂದ್ರೇನು ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು, ಇಲ್ಲ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕಾಗತ್ತೆ. ಅಕಸ್ಮಾತ್ ಬ್ಲೀಡಿಂಗ್ ಏನಾದ್ರೂ ಆಗ್ತಾ ಇದೆ ಅಂತಂದ್ರೆ ಅವಾಗ್ಲೂ ಕೂಡ ಇಮಿಡಿಯೇಟ್ ಆಗಿ ಡಾಕ್ಟರ್ ಹತ್ರ ಹೋಗ್ಬೇಕು. ನೆಗ್ಲೆಕ್ಟ್ ಮಾಡೋ ಹಾಗಿಲ್ಲ. ಬಿಕಾಸ್ 3rd ಟ್ರೈಮಿಸ್ಟರ್ ಬ್ಲೀಡಿಂಗ್ ಎಲ್ಲ ಆಗೋದು ತುಂಬಾನೇ ರೇರ್ ಕೇಸಸ್. ಆಯ್ತು ಅಂತಂದ್ರೆ ಇಮಿಡಿಯೇಟ್ ಆಗಿ ಹೋಗಿ. ಇದಾಗೋದು ಯಾವಾಗ ಅಂತಂದ್ರೆ ಪ್ಲಸೆಂಟಾ ಸ್ವಲ್ಪ ಲೋ ಇರುತ್ತೆ, ಲೋ ಲೈನ್ ಪ್ಲಸೆಂಟಾ ಇದ್ದಾಗ ಈ ತರ ಚಾನ್ಸಸ್ ಆಗೋ ಚಾನ್ಸ್ ಇರುತ್ತೆ. ಬಟ್ ಏನೇ ಆಗಲಿ ಹೋಗಿ ಇಮಿಡಿಯೇಟ್ ಆಗಿ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು. ಮತ್ತೆ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ನಿಮ್ಮ ಹಾಸ್ಪಿಟಲ್ ಬ್ಯಾಗ್ ಆದಷ್ಟು ರೆಡಿ ಇಟ್ಕೊಂಬಿಡಿ. 9ನೇ ತಿಂಗಳು ಶುರುವಾಗ್ತಿದೆ ಅಂತಂದ್ರೆ ಹಾಸ್ಪಿಟಲ್ ಬ್ಯಾಗ್ ರೆಡಿ ಇಟ್ಕೊಂಡ್ಬಿಡಿ. ಹಾಸ್ಪಿಟಲ್ ಬ್ಯಾಗಲ್ಲಿ ಏನೇನು ಪ್ಯಾಕ್ ಮಾಡಬೇಕು ಅಂತ ಮೇ ಬಿ ಮುಂದಿನ ಯಾವ್ದಾದ್ರು ವಿಡಿಯೋಸ್ ಅಲ್ಲಿ ನಾನು ತೋರಿಸ್ಕೊಳ್ತೀನಿ. ಅಂದ್ರೆ ಬೇಸಿಕ್ ಆಗಿ ಮಗುದು ಡೈಪರ್ಸ್ ಇರಬಹುದು, ಮತ್ತೆ ನಿಮಗೆ ಬೇಕಾದಂತ ಎಸೆನ್ಷಿಯಲ್ಸ್ ಲೈಕ್ ನೈಟೀಸ್ ಆಗಿರಬಹುದು, ಫೀಡಿಂಗ್ ಮೆಟೀರಿಯಲ್ಸ್ ಆಗಿರ್ಬೋದು, ಸುಮಾರಷ್ಟು ಇದೆ. ಅದನ್ನ ನಾನು ಸೆಪರೇಟ್ ವಿಡಿಯೋನೇ ಮಾಡ್ಬೇಕಾಗುತ್ತೆ ಅದಕ್ಕೆ. ಸೊ ಒಂದು ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡಿ ಇಟ್ಕೊಂಡ್ರೆ ತುಂಬಾನೇ ಯೂಸ್ಫುಲ್ ಆಗುತ್ತೆ. ಸೊ ಇದಿಷ್ಟನ್ನು 7, 8, 9ನೇ ತಿಂಗಳಲ್ಲಿ ನಾವು ತಗೊಳ್ಬೇಕಾಗಂತ ಮುನ್ನೆಚ್ಚರಿಕೆಗಳು ಮತ್ತೆ ನಾವು ಫಾಲೋ ಮಾಡ್ಬೇಕಾಗಿರೋಂಥ ಕೆಲವು ಟಿಪ್ಸ್. ಇದು ಯಾವ್ದನು ನಾ ಸುಮ್ಮನೆ ಎಲ್ಲೋ ಓದಿ ಅಥವಾ ಯಾರೋ ಹೇಳಿದ ಕೇಳಿ ನಿಮ್ಮ ಹತ್ರ ಹಂಚ್ಕೊಳ್ತಲ್ಲ. ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ನನ್ನ ಅನುಭವಕ್ಕೆ ಏನ್ ಬಂದಿದೆ, ನಾನು ಏನ್ ಫಾಲೋ ಮಾಡ್ತಾ ಇದ್ದೀನಿ ಅದನ್ನೇ ನಿಮ್ಮ ಹತ್ರ ಹಂಚ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ನಿಮ್ಗಳಿಗೂ ಹೆಲ್ಪ್ ಆಗಬಹುದು ಅಂತ ಹೇಳಿ. ಮತ್ತೊಂದು, ನಾರ್ಮಲ್ ಡೆಲಿವರಿ ಬಗ್ಗೆ ತುಂಬಾ ಜನ ಕೇಳ್ತಾ ಇರ್ತೀರಾ. ಫಸ್ಟ್ ಕ್ವೆಶನ್ ಏನ್ ಕೇಳೋದು, ನಿಮ್ದು ನಾರ್ಮಲ್ ಡೆಲಿವರಿನಾ ಫಸ್ಟ್ ಒನ್ ಅಂತ. ಹೌದು, ನಂದು ಫಸ್ಟ್ ಡೆಲಿವರಿ ಇಸ್ ನಾರ್ಮಲ್ ಡೆಲಿವರಿ. ಸೊ ನಾರ್ಮಲ್ ಡೆಲಿವರಿ ಆಗಕ್ಕೆ ಏನು ಮಾಡಬೇಕು ಅಂತ ಸುಮಾರು ಜನ ಕೇಳ್ತಾರೆ. ಸೊ ನಾರ್ಮಲ್ ಡೆಲಿವರಿ ಯೂಶಲಿ ವಾಕ್, ಮೇನ್ ಥಿಂಗ್ ವಾಕು, ಮತ್ತೆ ಬಾಡಿ ಕಂಡೀಷನ್ ಮೇಲೂ ಡಿಪೆಂಡ್ ಆಗುತ್ತೆ. ಎಲ್ಲಷ್ಟು ವಾಕ್ ಮಾಡಿದ್ರು ಕೆಲವ್ರಿಗೆ ನಾರ್ಮಲ್ ಡೆಲಿವರಿ ಆಗೋದಿಲ್ಲ. ಆ್ಯಂಡ್ ಬೇಬಿ ಹೆಡ್ ಪೊಸಿಷನ್ನು, ಆಮೇಲೆ ಕೆಲವು ಮಕ್ಕಳಿಗೆ ಕರಳೆಲ್ಲ ಸುತ್ಕೊಂಡ್ಬಿಟ್ಟಿರುತ್ತೆ. ಆ ಥರ ಟೈಮಲ್ಲೂ ನಾರ್ಮಲ್ ಡೆಲಿವರಿ ನಾಟ್ ಪಾಸಿಬಲ್. ಸೊ ಹಾಗಾಗಿ ಡಾಕ್ಟರ್ಸಿಗೆ ಬಿಟ್ಬಿಡ್ಬೇಕದು, ಅವ್ರನ್ನ ಟ್ರಸ್ಟ್ ಮಾಡ್ಬೇಕು ನಾವು. ಬಟ್ ನಮ್ಮ ಸೈಡಿಂದ ನಾವೇನು ಮಾಡಬಹುದು ಅಂದರೆ ಆದಷ್ಟು ವಾಕ್ ಮಾಡಬೇಕು, ಒಳ್ಳೆ ಆಹಾರಗಳು ತಗೊಳ್ಬೇಕು. ಅದಲ್ಲದೆ ಕೂತ್ಕೊಂಡಾಗ ನಾವು ಆದಷ್ಟು ಚಕ್ಲು ಮುಟ್ಟಿಗೆ ಹಾಕೊಂಡು ಕೂತ್ಕೊಳ್ಳೋದು ಒಳ್ಳೇದು. ಈ ಪೆಲ್ವಿಕ್ ಫ್ಲೋರ್ ಏನಿರುತ್ತೆ ಅದು ಸ್ಟ್ರೆಚ್ ಆಗುತ್ತೆ. ಸೊ ಹಾಗಾಗಿ ಚಕ್ಲು ಮುಟ್ಟಿಗೆ ಹಾಕೊಂಡು ಕೂತ್ಕೊಳ್ಳೋದು, ಮತ್ತೆ ಬಟರ್ಫ್ಲೈ ಪೋಸ್ ಅಂತ ಇರುತ್ತೆ, ಅದನ್ನ ಮಾಡ್ತಾ ಇರ್ಬೇಕು, ಅದು ಒಳ್ಳೇದು. ಮತ್ತೊಂದು ಏನಂತಂದ್ರೆ, ಈಗ ತುಂಬಾ ಜನಕ್ಕೆ ಸ್ಕ್ವಾಟ್ಸ್ ಮಾಡಿ ಅಂತ ಹೇಳ್ತಾರೆ, ಮತ್ತೆ ಬಾಲ್ ಮೇಲೆ ಕುತ್ಕೊಂಡು ಎಕ್ಸರ್ಸೈಸ್ ಮಾಡಿ ಅಂತೆಲ್ಲ ಹೇಳ್ತಾರೆ. ಸ್ಕ್ವಾಟ್ಸ್ ಬೇಸಿಕಲಿ ಏನ್ ಗೊತ್ತಾ, ಮುಂಚೆಲ್ಲ ನಾವು ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ ಯೂಸ್ ಮಾಡ್ತಾ ಇದ್ವಿ, ಹಾಗಾಗಿ ಸ್ಕ್ವಾಟ್ಸ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ಮತ್ತೆ ಹಿಂದೆ ತುಂಬಾ ಕೆಲಸಗಳು ಮಾಡೋರು, ಹಾಗಾಗಿ ಅದು ಯಾವ್ದ್ರ ಅವಶ್ಯಕತೆನೂ ಇರಲಿಲ್ಲ.
ಆದರೆ ಈಗ ಇಂಡಿಯನ್ ಸ್ಟೈಲ್ ಟಾಯ್ಲೆಟ್ಸ್ ನೋಡೋದೇ ಕಮ್ಮಿ ಆಗ್ಬಿಟ್ಟಿದೆ. ಹಾಗಾಗಿ ಸ್ಕ್ವಾಟ್ಸ್ ಮಾಡಿ ಅಂತ ಹೇಳ್ತಾರೆ. ಆದರೆ ಮಾಡಿ, ಇಲ್ಲ ಪೇನ್ಫುಲ್ ಆಗಿದೆ, ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಅಂತಂದರೆ ಮಾಡೋಕ್ಕೆ ದಯವಿಟ್ಟು ಹೋಗ್ಬೇಡಿ. ಬಿಕಾಸ್ ನೀವು ಫಸ್ಟಿಂದ ಮಾಡ್ಕೊಂಡು ಬಂದಿರಲ್ಲ. ಈಗ ಲಾಸ್ಟ್ ಟ್ರೈಮೆಸ್ಟರಲ್ಲಿ ಯಾಕೆ ಕಷ್ಟಪಟ್ಟು ಅದನ್ನ ಮಾಡಬೇಕು ಅಂತ ಹೇಳಿ ಅಷ್ಟೇ. ಸೊ ಆದಷ್ಟು ವಾಕ್ ಇಸ್ ದ ಬೆಸ್ಟ್ ಎಕ್ಸಸೈಸ್. ಆದಷ್ಟು ವಾಕ್ ಮಾಡಿ, ಟೈಮ್ ಸಿಕ್ಕಿದಾಗೆಲ್ಲ ವಾಕ್ ಮಾಡಿ, ಸುಮ್ಮನೆ ಮಾತ್ರ ಕುತ್ಕೊಳ್ಬೇಡಿ ಆಯ್ತಾ. ಆ್ಯಂಡ್ ಕುತ್ಕೊಂಡಾಗ ಕೆಳಗಷ್ಟೇ ಅಲ್ಲ, ಮೇಲೆ ಸೋಫಾ ಮೇಲೆ ಕುತ್ಕೊಂಡಿದ್ದಾಗಲೂ ಅಷ್ಟೇ ಚಕ್ರ ಮುಟ್ಕೆ ಹಾಕೊಂಡು ಆರಾಮಾಗಿ ಕುತ್ಕೊಳ್ಳಿ. ಆದರೆ ಬಟರ್ಫ್ಲೈ ಪೋಸ್ ಮಾಡಿ, ಇದೆಲ್ಲ ಸ್ವಲ್ಪ ಹೆಲ್ಪ್ ಆಗಬಹುದು. ಸೊ ಅಷ್ಟೇ ಹೇಳಬೇಕು ಅಂತ ಅಂದ್ಕೊಂಡಿದ್ದು. ಏನೇನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಇತ್ತು ಅದೆಲ್ಲ ನಿಮ್ಮ ಹತ್ರ ಹಂಚ್ಕೊಂಡ್ರೆ ನಿಮ್ಮೆಲ್ಲರಿಗೂ ಸಹಾಯ ಆಗಬಹುದು ಅಂತ ಅಂದ್ಕೊಂಡು ಇದೊಂದು ವಿಡಿಯೋ ಮಾಡಿದ್ದೀನಿ. ನಾನು ಅದೊಂದು ಪುಟ್ಟ ಪ್ರಯತ್ನ. ಯಾರಾದರೂ ಒಬ್ಬರಿಗಾದರೂ ಹೆಲ್ಪ್ ಆದರೆ, ಯೂಸ್ಫುಲ್ ಅನ್ಸಿದ್ರೆ ನನಗೆ ತುಂಬಾ ಖುಷಿ ಆಗುತ್ತೆ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಕಮೆಂಟ್ಸಲ್ಲಿ ತಿಳಿಸಿ, ಲೈಕ್ ಮಾಡಿ, ಮತ್ತು ಹೇಗೆ ಅನಿಸ್ತು ವಿಡಿಯೋ ಅಂತ ತಿಳಿಸಿ, ಸರಿನಾ? ಸೊ ಸಿಗ್ತೀನಿ ಮತ್ತೆ ಮುಂದಿನ ವಿಡಿಯೋನಲ್ಲಿ. ಓಕೆ, ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.